ರಾಮು ನನಗಂತೂ ಮಾತಾಡ್ಸೇ ಇಲ್ಲ. ತುಂಬ ಬೇಜಾರಾಗೈತೆ ರಾಮು ಮಾತಾಡಿಸ್ತಿಲ್ಲದಕ್ಕೆ ನನಗಂತೂ. ರಾಮು 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 ಪ್ಲೀಸ್ ನೀವು ನನ್ನ ಹತ್ರ ಮಾತಾಡಬೇಕು ರೀ. ಮಾತಾಡ್ರಿ. ಏನಕ್ಕೆ ಮಾತಾಡೋಣ, ಮರ್ಯಾದೆ ಹೋದ್ಮೇಲೆ. ನಮಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟವ್ರ ಮುಂದೆ ಮರ್ಯಾದೆ ಹೋಗೋ ಥರ ಮಾಡಿಬಿಟ್ಟಲ್ಲ ನೀನು. ಏನು ಮಾಡೋಣ, ಭೂಮಿ ಅಕ್ಕ ಎಷ್ಟು ತಪ್ಪಾಗಿ ತಿಳ್ಕೊಂತೋ ಏನೋ ನಮ್ಮನ್ನು. ತುಂಬ ಬೇಜಾರಾಗ್ತೈತೆ. ನಿನ್ನನ್ನು ಮಾತಾಡಿಸ್ಬೇಡ ನೀನು. ನಿಮ್ಮ ಅಕ್ಕನ ಮಾತಾಡ್ಸೋದಾದ್ರೆ ಮಾತಾಡಿಸ್ಲೇಬೇಡ. ಇಲ್ಲ, ನಮ್ಮ ಅಕ್ಕನ ಮಾತಾಡ್ಸಲ್ಲ. ನಾನು ಆಳೆ ಮಾತಾಡ್ಸಲ್ಲ ಕಣ್ರಿ. ಆಳೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅವಳು ಅಂದಿರೋದೆಲ್ಲ ನಾನು ಈಗ ನೆನಪಾಗ್ತೈತೆ. ನಿಮ್ಮನ್ನ ಬೀದಿ ಬಿಕಾರಿ ಅಂದ್ಲವಳು. ಬೀದಿ ಬಿಕಾರಿ ಅಂದ್ಲು. ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹೆಂಗೆ ಮಾತಾಡಿರು. ಅದೆಲ್ಲ ಇವಾಗ ಅಂದಿರೋದು ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗ್ತೈತೆ. ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟರು, ನನ್ನ ಹಿಡ್ಕೊಂಡು ಹೊಡೋದ್ರು, ಏನೆಲ್ಲ ಅಂದರು ನಿಮ್ಮನ್ನೇನೆಲ್ಲ ಅಂದರು. ನಂದೇನಂದಿದ್ಕೂ ನನಗೆ ಬೇಜಾರಾಗಲಿಲ್ಲ. ನಿಮ್ಮನ್ನು ಅವನು ಬೀದಿ ಬಿಕಾರಿ ಅಂದ್ರಲ್ಲ, ನನಗೆ ತುಂಬ ಬೇಜಾರಾಯಿತು. ಇವತ್ತು ಅದು ನೆನಪಾಗ್ತೈತೆ ನನಗೆ. ಇಲ್ಲ, ಇನ್ಯಾವುದೇ ಕಾರಣಕ್ಕೂ ಮಾತಾಡ್ಸೋದಿಲ್ಲ. ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಪ್ರಾಮಿಸ್ ಮಾತಾಡ್ಸೋದಿಲ್ಲ. ನಮ್ಮ ಅಕ್ಕನ ಮೇಲಿಂದ ಮಾತಾಡ್ಸೋದಿಲ್ಲ. ಎಷ್ಟು ಒಂಥರ ಮರ್ಯಾದೆ ಹೋದಂಗೆ ಆಗುತ್ತೆ ಗೊತ್ತಾ ಭೂಮಿ ಅಕ್ಕನ ಮುಂದೆ. ಇವತ್ತು ಅವ್ರೇನೋ ನಮಗೆ ಒಳ್ಳೆ ಕೆಲಸ ಮಾಡವ್ರೆ, ಒಳ್ಳೆ ಕೆಲಸ ಮಾಡಿಕೊಟ್ಟವ್ರೆ ಅಂದರೆ ಮರ್ಯಾದೆ ಉಳಿಸ್ಕೊಂಬೋದು ನಮಗೆ ಇರಬೇಕು. ಇವತ್ತು ಅವ್ರ ಮುಂದೆ ನಾವು ಎಷ್ಟು ಇದಾಗ್ತೀವಿ. ಹೆಂಗೆ ಒಳ್ಳೇದು ಮಾಡವ್ರಲ್ಲ ಅದನ್ನ ನೆನೆಸ್ಕೋಬೇಕು. ಇವತ್ತು ಒಳ್ಳೇದು ಮಾಡಿದ್ರಲ್ಲಪ್ಪ ನಮಗೆ, ಹಿಂಗೋ ಕೆಲಸ ಕೊಡಿಸಿದ್ರು ಅಂತೇಳಿ. ನನಗೆ ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ. ನೀನು ಮಾತಾಡ್ಸೋದಾದರೆ ಮಾತಾಡಿಸ್ಕೊಂಡು ಇರು ನಿಮ್ಮ ಅಕ್ಕನ, ನಮ್ಮನ್ನು ಮಾತಾಡಿಸ್ಬೇಡ, ಸರಿನಾ? ನಿಮ್ಮ ಅಕ್ಕನೇ ಬೇಕು ಅಂಬೋದಾದ್ರೆ ಮಾತಾಡಿಸ್ಕೊಂಡಿರು. ಮಾತಾಡ್ಸೋದಿಲ್ಲ ರಾಮು. ಅವಳೇನ ನಾನು ಮಾತಾಡಿಸ್ಲಿ ಅವಾಗ ಹೇಳ್ತೀನಿ. ಇವಾಗ ಹೇಳಲ್ಲ ನಾನು, ಅವಾಗ ಹೇಳ್ತೀನಿ. ಅವಳು ಎಷ್ಟು ನನಗೆ ಗೋಳೊಯ್ಕೊಂಡವಳೆ, ಎಂತೆಂಥ ಮಾತಂದವಳೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಮೈಯೆಲ್ಲ ಕೆಂಡ ಆದಂಗೆ ಆಗುತ್ತೆ ನನಗೆ. ಇವಾಗ ನೆನೆಸ್ಕೊಬಿಟ್ರೆ ಅದನ್ನು ಅಷ್ಟು ಬೇಜಾರಾಗ್ತೈತೆ. ನಾನು ಅದನ್ನೆಲ್ಲ ಮರ್ತಿದ್ದೆ ಬಿಡು, ಹೋದ್ರು ಹೋಗಲಿ ಅಂತ. ಇವಾಗ ನೆನಪು ಮಾಡ್ಕೊಂಡೆ. ನನಗೆ ನನ್ನ ಗಂಡನೇ ಮುಖ್ಯ. ನನ್ನ ಗಂಡನ ಬೀದಿ ಬಿಕಾರಿ ಅಂದ್ಲು. ನನ್ನ ಗಂಡ ಅಂಥ ಸಮಯದಲ್ಲಿ ನನ್ನ ಹೆಂಗೆ ನೋಡ್ಕೊಂಡಿದ್ದಾರೆ. ನನ್ನ ಗಂಡನೇ ನನಗೆ ಇವತ್ತು ನಾನು ಅವ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಬಂದ್ರೂ ಅವ್ರು ನನ್ನ ಮನೆ ಒಳಗಡೆ ಬಿಡ್ಕೊಂಬಿಲ್ಲ. ಇವತ್ತು ನನ್ನ ಗಂಡ ನಾನು ವಾಪಸ್ ಬಂದ್ರೂ ಕ್ಷಮಿಸಿ ನನ್ನ ಮನೆ ಒಳಗಡೆ ಬಿಡ್ಕೊಂಡವ್ರೆ ಅಂತೇಳಿ ನನಗೆ ತುಂಬ ಬೇಜಾರಾಯಿತು. ಇನ್ನು ಫಸ್ಟ್ ಹೋಗಿ ಭೂಮಿ ಅಕ್ಕನ ಹತ್ರ ಕ್ಷಮೆ ಕೇಳಿ ಭೂಮಿ ಅಕ್ಕನ ಮಾತಾಡಿಸ್ಕೊಂಡು ಚೆನ್ನಾಗಿರು. ಸ್ವಂತ ಅಕ್ಕನಿಗಿನ್ನ ಹೆಚ್ಚಾಗಿ ಆಗುತ್ತೆ. ಕಷ್ಟ ಸುಖ ಏನೇ ಬರಲಿ ಅಕ್ಕ ನೋಡುತ್ತೆ, ಸರಿನಾ? ಭೂಮಿ ಅಕ್ಕನ ಹತ್ರ ನೀನು ಚೆನ್ನಾಗಿರಲೇಬೇಕು ಲೇಪು. ಅವ್ರು ಇವತ್ತು ನಮ್ಗೆ ಎಷ್ಟು ಒಳ್ಳೇದು ಮಾಡ್ಯವ್ರು ಅದನ್ನು ನೆನೆಸ್ಕೋಬೇಕು. ಅದನ್ನು ಮರ್ತು ಬಿಟ್ಟರೆ ನಿಜವಾಗ್ಲೂ ನಮಗೆ ಜೀವನದಾಗ ಒಳ್ಳೇದು ಆಗೋದಿಲ್ಲ. ಕಷ್ಟದಲ್ಲಿ ಕೈ ಹಿಡ್ದಿರೋರನ್ನ ನೆನೆಸ್ಬೇಕು, ಅದು ಒಳ್ಳೇದಾಗುತ್ತೆ ಮುಂದೊಂದು ದಿನ. ನೀನು ಆದರೆ ಹಿಂಗೆ ಮಾಡೋದು ಸರಿ ಇಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ಬೇಜಾರಾಯಿತು ನನಗೆ. ಇನ್ನು ಮಾತಾಡಿಸ್ಲಿಲ್ಲ ಅಂದರೆ ನನಗಂತೂ ತಡ್ಕೊಂಬಕ್ಕೆ ಆಗಲ್ಲ. ತುಂಬ ಬೇಜಾರಾಗ್ತೈತೆ. ನಾನು ಮಾತ್ರ ಇರೋದಿಲ್ಲ ಕಣ್ರಿ. 2-3 ದಿವಸ ಆಗೈತೆ ನೀವು ಮಾತಾಡ್ಸೇ ಇಲ್ಲ. ನನಗಂತೂ ತುಂಬ ಬೇಜಾರಾಗಿ ಏನಾದರೂ ಮಾಡ್ಕೊಂಡು ಸತ್ತು ಬಿಡೋಣ ಅನ್ನಿಸ್ಬಿಡ್ತು. ಇರೋದೇ ಬೇಡಪ್ಪ, ಈ ಜೀವನನೇ ಏನಕ್ಕಪ್ಪ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಗೈತೆ ನನಗಂತೂ. ಏನು ಮಾಡೋದು, ಅಷ್ಟು ನಾನು ಬೆಳಗ್ಗೆಯಿಂದನೂ ಮನಸ್ಸಿಗೆ ತಗೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನಾಗಿದ್ದೀನಿ. ಯಾಕಲ್ಲ ಪಾಪ, ಏನಾಯ್ತಾ? ಯಾಕಿಲ್ಲ ಕಣಮ್ಮ, ಅದೇ ಅವ್ರ ಅಕ್ಕನ ಮಾತಾಡ್ಸಲ್ಲ ಇನ್ಮೇಲಿಂದನ. ಈಗ ನೆನಪಾಗೈತೆ ನಮ್ಮ ಅಕ್ಕ ಎಂದಿರೋ ಮಾತುಗಳೆಲ್ಲನ, ಅವನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಯಾರಿಂದ ಏನಾಗಂಗಿಲ್ಲ. ಅಕ್ಕ ತಂಗಿಯರೇ ಆಗಲಿ ಯಾರೇ ಆಗಲಿ, ಅವ್ರು ಚೆನ್ನಾಗಿದ್ರೆ ಅವ್ರಿಗೆ ಅಷ್ಟೇ. ನಿಮ್ಮ ಅಕ್ಕ ಚೆನ್ನಾಗಿದ್ದಾಳೆ ಅಂತ ನಿನಗೆ ಕೊಡಲ್ಲ, ನೀನು ಚೆನ್ನಾಗಿದ್ರೆ ನೀನು ನಿಮ್ಮ ಅಕ್ಕ ಕೊಡಲ್ಲ. ನೀವು ಕಷ್ಟ ಸುಖದಾಗೆ ಆಗ್ಬೋದು ಅಷ್ಟೇ. ನಿಮ್ಮ ಅಕ್ಕ ಏನು ಕಷ್ಟ ಸುಖ ನೋಡ ಅಂತಾಳಲ್ಲ ಕಣಮ್ಮ. ಅವಳು ಬರೀನಿ ನಾಜಕ್ಕಾತಿ ಅಷ್ಟೇ. ಕಷ್ಟ ಸುಖ ನೋಡ ಅಂತಾಳಲ್ಲ ನಿಮ್ಮ ಅಕ್ಕ. ಅದಕ್ಕೆ ತುಂಬ ಬೇಜಾರಾಯಿತು. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ನನಗಂತೂ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ನಾನು ಮಾಡಿರೋ ಇದಕ್ಕೆ ಇರಲೇಬಾರ್ದು ಅನ್ನಿಸ್ತೈತೆ. ಭೂಮಿ ಅಕ್ಕ ಬಾ, ನಾನೇ ಭೂಮಿ ಅಕ್ಕನ ಹತ್ರ ಹೋಗಿ ಅವಳಿಗೆ ಕೆಲಸ ಕೊಡಬೇಡಿ, ಫಸ್ಟ್ ಕೆಲಸ ತೆಗಿಸ್ರಿ ಅಂತ ಹೇಳಿ ಬಂದಿದ್ದೆ. ಇಲ್ಲ ಹಂಗಾದರೆ ಅವಳು ಸರಿ ಹೋಗ್ತಾಳೆ ಅಂತ. ಅವಳಿಗೂ ಇವಾಗ ಅವಳು ತಪ್ಪಿನರ್ವ ಆಗೈತೆ. ನಾನು ಹೇಳಿದ್ದಕ್ಕೆ ನಾನು ನೋಡೋ ಕೆಲಸನೇ ತೆಗಿಸ್ತೀನಿ ಅಂದೆ. ಅದಕ್ಕೆ ಅವಳು ಇಲ್ಲ ಕಣ್ರಿ ಬೇಡ, ಇವತ್ತು ನನಗೂ ನಮ್ಮ ಅಕ್ಕ ಎಂದಿರೋ ಮಾತುಗಳೆಲ್ಲ ನೆನಪಾದವು ಅಂತ ಹೇಳಿ ಈಗ ಅಳ್ತಾ ಇದ್ದಾಳೆ. ಅದಕ್ಕೇ ಅದೆಲ್ಲ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ, ನೀನು ಚೆನ್ನಾಗಿರು ಅಂತ ಹೇಳ್ತಾ ಇದ್ದೀನಿ. ಬಾ ಭೂಮಿ ಅಕ್ಕ ಬಾ, ಇವಾಗಿನ ನಿನ್ನ ವಿಷಯನೇ ಎಲ್ಲ ಮಾತಾಡ್ತಾ ಇದ್ವಿ. ಕೆಲಸ ಮಾತ್ರ ತೆಗ್ಸೋದಕ್ಕೆ ಹೋಗ್ಬೇಡ, ಸಾರಿ ಕ್ಷಮಿಸ್ಬಿಡು. ಮಾತಾಡ್ಸೋದಿಲ್ಲ. ನಮ್ಮ ಅಕ್ಕ ಅಂದಿರೋ ಮಾತುಗಳೆಲ್ಲ ನೆನೆಸ್ಕೊಬಿಟ್ರೆ ಇವತ್ತು
ನಿಜ ನಾನು ಅವಳನ್ನ ಮಾತಾಡಿಸ್ಬಾರ್ದು ಅನ್ನಿಸ್ತು ನನ್ನ ಗಂಡನ್ನ. ಅದನ್ನೆಲ್ಲ ನಾವು ಸಾಧನೆ ಮಾಡಿ ಆಮೇಲೆ ಮಾತಾಡಿಸ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಅವಳಿಂತಿಂಥ ಮಾತಂದಳು ಇವಾಗಲೇ ಮಾತಾಡ್ಸಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತು. ಅದಕ್ಕೆ ನಮ್ಮ ಅಕ್ಕನ ಮಾತ್ರ ನಾನು ಯಾವತ್ತೂ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ಅವಳ ಮುಂದೆ ನಾನು ಒಂದು ಸಾಧನೆ ಮಾಡಿ ತೋರಿಸಿ ಆಮೇಲೆ ಮಾತಾಡ್ತೀನಿ. ಇವಾಗ ಮಾತಾಡೋಕ್ಕೆ ಹೋಗಲ್ಲ. ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸು. ಕೆಲಸ ಮಾತ್ರ ತೆಗ್ಸೋದಕ್ಕೆ ಹೋಗ್ಬಿಡ ಭೂಮಿ ಅಕ್ಕ, ಪ್ಲೀಸ್. ಕೆಲಸ ಮಾತ್ರ ತೆಗಿಸ್ಬೇಡ. ರಾಮು ಬಂದು ಹೇಳ್ದ ಕೆಲಸ ತೆಗ್ಸು ಅಂತ. ಬೇಡ ಕಣಪ್ಪ, ನಿನ್ನ ಮಕ್ಕ ನೋಡ್ಕೊಂಡು ನಾನು ಕೆಲಸ ಕೊಡಿಸಿರೋದು. ಅವಳ ಮಕ್ಕ ನೋಡ್ಕೊಂಡು ನಾನು ಯಾವತ್ತೂ ಕೆಲಸ ಕೊಡಿಸಿಲ್ಲ ಅಂತ ಹೇಳಿ ನಾನು ಮಾತಾಡಿದ್ದೀನಿ ಅವನ ಹತ್ರ. ನಾನು ಕೆಲಸ ಕೊಡಿಸಿರೋದೇ ಅವನ ಮಕ್ಕ ನೋಡ್ಕೊಂಡು ಅವನಿಗೆ ಒಳ್ಳೇದಾಗಲಿ ಅಂತ. ಸರಿನಾ? ಅದನ್ನು ಹಾಳು ಮಾಡಬೇಡ. ನಿನ್ನ ಬುದ್ಧಿವಂತಿಕೆಯಿಂದನ ಅವನಿಗೂ ಒಳ್ಳೇದಾಗಲಿ. ಅವನು ಚೆನ್ನಾಗಿದ್ರೇ ನಿನಗೂ ಒಂದು ಬೆಲೆ ಅಷ್ಟೇ. ರಾಮು ಚೆನ್ನಾಗಿದ್ರೇ ಅವನು ಒಂದು ಯಾವುದಾದ್ರೂ, ಈಗ ಕೆಲಸ ಮಾಡ್ಕೊಂಡಿದ್ದಾನೆ, ಇವಾಗ ಕೆಲಸ ಮಾಡ್ಕೊಂಡು ಅವನು ಚೆನ್ನಾಗಿ ಮುಂದುವರೆದು ಅವನು ಏನಾದರೂ ಒಂದು ಸಾಧನೆ ಮಾಡಿದಾನಂದರೆ ನಿನಗೆ ಮಾತ್ರ ಬೆಲೆ ಅಷ್ಟೇ. ಇಲ್ಲ ನೀನು ಸಾಧನೆ ಮಾಡಿದ್ರು ಅವನಿಗೆ ಬೆಲೆ ಇರಲ್ಲ ಗಂಡನಾಗಿ. ಅವನು ತಾನೇ ಇವಾಗ ಬೀದಿ ಬಿಕಾರಿ ಅಂತ ಹೇಳಿರೋದು ನಿಮ್ಮಕ್ಕ. ಅವನು ಮತ್ತೇನಾನ ಒಂದು ಸಾಧನೆ ಮಾಡಬೇಕು. ನಾನು ಅದಕ್ಕೇ ರಾಮು ನಿನ್ನ ಮುಖ ನೋಡಿಕೊಂಡು ನಿನಗೋಸ್ಕರ ನಾನು ಕೆಲಸ ಕೊಡಿಸಿದ್ದೀನಿ ಅಂತೇಳಿ ಅವನ ಹತ್ರ ಮಾತಾಡಿದ್ದೀನಿ. ಅವನಿಗೆ ಹೇಳಿದೆ, ನೀನು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ ನಿಂದೇನೈತೆ ಅಷ್ಟು ನೋಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗು. ಯಾರಿಂದ ಏನೂ ಆಗಬೇಕಾಗಿಲ್ಲ. ಎಲ್ಲರೂ ಚೆನ್ನಾಗಿದ್ರೇನೆ, ಅಕ್ಕ ತಂಗಿಯವರಾಗಲಿ ಅಣ್ಣ ತಮ್ಮಗಳಾಗಲಿ ಎಲ್ಲರೂ ಚೆನ್ನಾಗಿದ್ರೇ ಬರೋದು. ಫಸ್ಟು ನೀನು ಚೆನ್ನಾಗಿರೋದು ನೋಡು, ಕೆಲಸ ಮಾಡು. ಕೆಲಸ ಮಾಡಿ ಪರ್ಫೆಕ್ಟಾಗಿ ಕೆಲಸ ಮಾಡಿ ಅದೇನೋ ಇರುತ್ತೆ ಅದನ್ನು ಮಾತ್ರ ಕೆಲಸನ ನೀಟಾಗಿ ಮಾಡ್ಕೊಂಡು ಹೋಗಿ. ಅಂಗನವಾಡಿ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಪ್ರತಿಯೊಂದನ್ನು ಕೆಲಸಗಳು ನಮ್ದು ಏನೈತೆ ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಯಾರಿಗೇನೋ ಅನ್ನೋದಿಲ್ಲ ನಮಗೆ. ಬಿಡು ಹೋಗ್ಲಿ ರಾಮು, ಬೇಜಾರಾಗ್ಬಿಡ ಬಿಡು. ಹೇಳಿದ್ದೀವಲ್ಲ ಮಾತಾಡ್ಸಲ್ಲ ಅಂತ ಹೇಳವಳೆ. ಮಾತಾಡಿಸ್ಬೇಕು ಅವಾಗ ಹೇಳ್ತೀನಿ ನಾನು. ಇವಾಗ ಹೇಳಲ್ಲ. ಮಾತಾಡ್ಸಿದ ತಕ್ಷಣ ಪಟ್ಟಮ್ಮಂಗೆ ಹೊಡೆದು ಬಿಡ್ತೀನಿ ಮುಖಕ್ಕೆ. ಯಾಕೆ ನಿನ್ನನ್ನು ಮಾತಾಡ್ಸೋದು ಅಂತ ಹೇಳಿ. ಏನಿಲ್ಲ, ಮಾತಾಡ್ಸಲ್ಲ. ನನ್ನ ಗಂಡ ನಿಂತೆಂಥ ಮಾತಂದವಳೆ ಎಲ್ಲ. ಇವಾಗ ಒಂದಿಷ್ಟು ಇರೋದಕ್ಕಾಗಿನ ಸುತ್ತರಿತಾಳೆ ಅಷ್ಟೇ. ಅವಳ್ತಾಗೆಲ್ಲ ಏನು ಮಾತು ಅವಳಿಂದ ಏನಾಗಬೇಕಾಗಿಲ್ಲ ನಮ್ಮ ಅಕ್ಕನಿಂದನೂ ಅಷ್ಟೇ. ರಾಮಗೆ ಬೆಲೆ ಇಲ್ಲ ಅಂದಮೇಲೆ ನನಗೂ ಅಲ್ಲಿ ಬೆಲೆ ಕೊಡಲ್ಲ ಅವರು. ರಾಮಗೆ ಬೆಲೆ ಇದ್ರೇ ನನಗೂ ಬೆಲೆ ಇರೋದಂತ ಇವಾಗ ಗೊತ್ತಾಯಿತು ಭೂಮಿ ಅಕ್ಕ. ನೀನೆಲ್ಲ ಬಿಡಿಸಿ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅಷ್ಟೇ. ಮತ್ತು ನಿನ್ನ ಗಂಡಗೆ ಮೇಲಿಂದರೆ ಮಾತ್ರ ನಿನಗೂ ಬೆಲೆ. ನಿನ್ನ ಗಂಡ ಏನೂ ಸಾಧನೆ ಮಾಡಿಲ್ಲ ಏನೂ ಅಲ್ಲ ಅಂದರೆ ನಿನಗೂ ಬೆಲೆ ಕೊಡಲ್ಲ. ಗಂಡ ಹೆಂಡ್ತಿ ಅಂದಮೇಲೆ ಇಬ್ಬರು ಒಂದೇ. ಏನು ಮಾಡಿಲ್ಲ ಅಂದರೆ ನಿನಗೂ ಬೆಲೆ ಕೊಡಲ್ಲ, ನಿನ್ನ ಗಂಡನಿಗೂ ಬೆಲೆ ಕೊಡಲ್ಲ ಅಷ್ಟೇ. ರಾಮುಗೆ ನೀನು ಬೆಲೆ ಕೊಟ್ಟರೆ, ನೀನು ಚೆನ್ನಾಗಿದ್ದರೆ ಅವರು ಬೆಲೆ ಕೊಡ್ತಾರೆ. ಅವ್ರಿಗೂ ಒಂದು ಬೆಲೆ ಗೌರವ, ಅವ್ರಿಗೂ ಒಳ್ಳೆಯದಾಗುತ್ತೆ. ಅದೇ ಮತ್ತೆ ಈಗ ಗೊತ್ತಾಯಿತು. ಮಾತಾಡಿಸ್ಬೇಡ ಅಂತ ಹೇಳಿ ಕೇಳಲಿಲ್ಲ. ಅವನು ಅದು ಕೇಳ್ದೇನು, ಮಾತಾಡ್ಸೋಕ್ಕೆ ಹೋಗಿಲ್ಲ ಇವಳನ್ನ. ಇಲ್ಲ ಗಂಡ ಹೆಂಡ್ತಿ ಚೆನ್ನಾಗಿರಿ ರಾಮು, ಜಗಳ ಮಾಡ್ಕೋಬೇಡ್ರಿ. ಇನ್ಮೇಲೆ ಮಾತಾಡ್ಸಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಾತಾಡ್ಸಲ್ಲ, ಈಗ ಚೆನ್ನಾಗಿರಿ. ರಾಮು 2-3 ದಿವಸ ನಾನು ಮಾತಾಡ್ಸಿಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ನಿಮ್ಮ ಅಕ್ಕನ ಮಾತಾಡಿಸ್ಬೇಡ ಅನ್ನೋರು, ಅದಕ್ಕೆ ನಾನು ಮಾತಾಡ್ಸಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇವತ್ತು ಅಂದಿರೋದೆಲ್ಲ ನೆನೆಸ್ಕೊತಾ ಇದ್ದೀನಿ. ಬೀದಿ ಬೇಕಾರಿ ಎಂತೆಂಥ ಮಾತೆಲ್ಲ ಅಂದಿದ್ಲು ಅಂತ ನೆನೆಸ್ಕೊತಾ ಇದ್ದೀನಿ. ನಿನ್ನ ಗಂಡಗೆ ಮರ್ಯಾದೆ ಕೊಡ್ದಿಲ್ಲ ಜಾಗಕ್ಕೆ ನೀನು ಹೋದ್ರೆ ನೀನು ಮರ್ಯಾದೆ ಇರಲ್ಲ ನಿನಗೂ. ನಿನ್ನ ಗಂಡಗೆ ಬೆಲೆ ಗೌರವ ಸಿಕ್ಕಿದ್ರೆ ಮಾತ್ರ ನಿನಗೂ ಒಂದು ಬೆಲೆ ಗೌರವ ಅಂತ ಹೇಳಿ ಭೂಮಿ ಅಕ್ಕ ಹೇಳ್ತಾಯಿದ್ದೆ. ಅದು ನಿಜಾನೇ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.